ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು 2 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ರೆಸಿಪಿ ಚಿಕನ್ ರೆಸಿಪಿ ಮಾಡ್ತಾಯಿದ್ದೆ, ಅದು ಮತ್ತು ನನ್ನ ಡೈಲಿ ರೊಟೀನ್ಸ್ ಏನೇನಿರುತ್ತೋ ಎಲ್ಲ ಶೇರ್ ಮಾಡ್ಕೋಬೇಕು. ಹೊರಗಡೆ ಹೋಗಿದ್ದೆ, ಸೊ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದೆ, ಅದನ್ನು ಎಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರ್ತಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಹೊರಗಡೆ ಏನೇನು ತೊಗೊಂಡು ಬಂದೆ ಅಂತ ಅಂದರೆ, ಚಾಕು, ನೈಫ್, ಇನ್ನೂ ತಗೊಂಡು ಸೆಕೆಂಡ್ ಕೂಡ ಆಗಿಲ್ಲ, ಅಲ್ಲೇ ಆಗಲೇ ಕೈನ ಕಟ್ ಮಾಡ್ಕೊಬಿಟ್ಟೆ. ಕಾಣಿಸ್ತಿದ್ಯಾ? ಕೈ ಅಲ್ಲೇ ಕಟ್ ಮಾಡ್ಕೊಬಿಟ್ಟೆ ಗೊತ್ತಿಲ್ಲದೆ. ಚೆನ್ನಾಗಿದೆ. ಇದನ್ನು ತಗೊಂಡೆ, ಒಂದು 100 ಕೊಟ್ಟಿದ್ದು. ಇದು ಚಾಕು ಇದ್ದಾವೆ, ಬಟ್ ನೋಡಿ ಇಷ್ಟ ಆಯಿತು ಅಂತ ತಗೊಂಡೆ. ಇನ್ನೊಂದು ಏನು ಗೊತ್ತಾ, ಒಂದೇ ಥರ ವಿಡಿಯೋದಲ್ಲೆಲ್ಲ ತೋರಿಸಿ ಬೇಜಾರಾಗ್ಬಿಟ್ಟೈತೆ. ಅದು ಮತ್ತು ಇನ್ನೊಂದು ಗ್ಲಾಸ್ ನಾನು ತಗೊಂಡೆ, ಯಾವಾಗಲೂ ಡೈಲಿ ಯೂಸ್ ಮಾಡ್ತಾಯಿದ್ದಿದ್ದು ಗ್ಲಾಸ್ ಬೇರೆ ಒಡೆದೋಗ್ಬಿಡ್ತು, ಅದಕ್ಕೋಸ್ಕರ ಇದು ಒಂದು ತಗೊಂಡೆ. ಹೇಗಿದೆ? ನನ್ನ ಹತ್ರ ಇಂಥವೆಲ್ಲ ಜಾಸ್ತಿ ಬಳಕೆ ಬರಲ್ಲ, ಒಡೆದೋಗ್ಬಿಡ್ತವೆ. ಇದು ಮೊನ್ನೆ ಇದನ್ನು ಏನಕ್ಕೆ ತಗೊಂಡೆ ಅಂತ ಅಂದರೆ, ಮೊನ್ನೆ ಎಣ್ಣೆ ಕಾಯಿಸಿದ್ದೆ. ಎಣ್ಣೆ ಕಾಯಿಸ್ಬೇಕಾದ್ರೆ ಹಿಂಗೆ ಹಾಕ್ಬೇಕಾದ್ರೆ ಅದು ಬೇರೆ ಹೊಲ್ಟೋಗ್ಬಿಡ್ತು. ಹಾಗಾಗಿ ಇಲ್ಲಿ ಸ್ಟೀಲಿಂದ ತೊಗೊಂಬಂದಿದ್ದೀವಿ, ಇರಲಿ ಅಂತ. ನೆಕ್ಸ್ಟ್ ನೋಡಿ, ಇವು ಹೊಡೆದೋಗ್ಬಿಡ್ತವೆ. ಇದೊಂದು ಸಿಂಗಲ್ ಪೀಸ್. ಅಷ್ಟೇನಾ? ಅಷ್ಟೇ. ಮೇನ್ ಇನ್ನೊಂದು ದೊಡ್ಡ ತಗೊಂಡಿದ್ದೆ, ಏನಂದರೆ ನಾನಿಲ್ಲಿ ಇಟ್ಕೊಂಡು ಮಾತಾಡ್ತಾ ಇರೋದು ಟೇಬಲ್. ಮತ್ತು ಸೆರಮ್ ತೊಗೊಂಡು ಬಂದೆ. ಇದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಇದೆ ಸ್ವಲ್ಪ ಇದೆ, ಅದಕ್ಕೋಸ್ಕರ ಎಗ್ಗು ಹೋಗಿದ್ದೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ನಾನು ಸನ್ಸ್ಕ್ರೀನ್ ತಗೊಳ್ಳೋಣ ಅಂತ ಹೋಗಿದ್ದೆ, ಬಟ್ ಸನ್ಸ್ಕ್ರೀನ್ ಅದು ಸ್ಟಾಕ್ಸ್ ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ನೈಕಾದಲ್ಲೇ ಬುಕ್ ಮಾಡಿದ್ದೀನಿ, ಅದು ಕೂಡ ಬರುತ್ತೆ. ಇದೊಂದು ತೊಗೊಂಡೆ ಅಷ್ಟೇ. ಈ ಟೇಬಲ್ ತೊಗೊಂಡಿದ್ದೇನಕ್ಕೆ ಅಂತ ಅಂದರೆ, ನನ್ನ ಸ್ಟಡಿಗೆ ಬೇಕು, ಅದಕ್ಕೋಸ್ಕರ ನಾನು ಈ ಟೇಬಲ್ನ ತೊಗೊಂಡಿದ್ದು. ಅದಕ್ಕೆ ಬಂದಿದ್ದ ತಕ್ಷಣ ಇಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟೆ ವಿಡಿಯೋನ. ಸೊ ವಿಡಿಯೋ ಮಾಡೋಕ್ಕೂ ಕೂಡ ಚೆನ್ನಾಗೈತೆ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಅಂದರೆ ಬಾಗ್ಲಿಕ್ಬಿಟ್ರೆ ಸ್ವಲ್ಪ ಫುಲ್ಲು ಕತ್ಲಾಗಿಬಿಡುತ್ತೆ, ಅದಕ್ಕೋಸ್ಕರ ಡೋರ್ ಓಪನ್ ಮಾಡಿದ್ದೀನಿ. ಸೊ ಎಲ್ಲ ನಾವು ಸೆಟಪ್ ಮಾಡ್ಕೊಳ್ಳೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಡೆ ಫ್ರೈಗೆ ತಗೊಂಡಿದ್ದೀನಿ, ಈ ಕಡೆ ಬಿರಿಯಾನಿ ಮಾಡೋದಕ್ಕೆ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಬಿಡಿಸ್ಕೋಬೇಕಾಗಿತ್ತು, ಎಲ್ಲ ಬಿಡಿಸ್ಕೊತಿದ್ದೆ. ಮತ್ತು ಒಂದು ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಮೆಣಸಿನ್ಕಾಯಿ ಒಂದು 5 ಹಾಕ್ಕೊತಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಈಗ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಿದ್ಯಾ? ಇದರಲ್ಲೇ ಫ್ರೈಗೆ ಮತ್ತು ಬಿರಿಯಾನಿಗೆ ಎರಡು ಇದರಲ್ಲೇ ನಾನು ಡಿವೈಡ್ ಮಾಡ್ಕೊತೀನಿ. ಟೊಮೊಟೊ, ಈರುಳ್ಳಿ, ಏನದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಮೆಣಸಿನ್ಕಾಯಿ. ಇದರಲ್ಲಿ ಮೆಂತ್ಯ ಸೊಪ್ಪು, ಮೆಂತ್ಯ ಹಾಕ್ಕೊಂಡ್ರೆ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಮೆಂತ್ಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೆಸಿಪಿ ನೋಡೋಣ. ಇದು ಬಿರಿಯಾನಿಗೆ, ಇದು ಫ್ರೈಗೆ ಅರಿಶಿನ ಹಾಕ್ಕೊಂಡು 2 ಕಡೆನೂ ಇಟ್ಕೊಂಡಿದ್ದೀನಿ. ಇದು ಆವಾಗಲೇ ತೋರಿಸಿದ್ನಲ್ಲ ಬಿರಿಯಾನಿಗೆ, ಸೇಮ್ ಪಲಾವ್ಗೆ ಯಾವ ಥರ ರುಬ್ಕೊತೀವೋ ಅದೇ ಥರ ರುಬ್ಕೊಂಡಿದ್ದೀನಿ. ನಾನು ಸಪ್ರೇಟ್ ಮಸಾಲೆಗಳು ಹಾಕ್ಕೊತೀನಿ, ಅದಕ್ಕೋಸ್ಕರ ಹೀಗೆ ಸಪ್ರೇಟ್ ರುಬ್ಕೊಂಡಿದ್ದೀನಿ.
ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು. ಈರುಳ್ಳಿನ ಹಾಕ್ಕೊತೀನಿ. ಕೂಡ ಇವಾಗಲೇ ಹಾಕ್ಕೊಬಿಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಮನೆಯಲ್ಲೇ ಮಾಡಿರೋದು ಹಾಕ್ಕೊತಿದ್ದೀನಿ. ಬಿರಿಯಾನಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಎಲ್ಲ ಬಿರಿಯಾನಿ ಐಟಮ್ಸ್ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ ಕಲ್ಲರ್ಗೋಸ್ಕರ ಅಷ್ಟೇ. ಚಿಕನ್ ಮಸಾಲ ಫ್ರೈ ಇದೊಂದು ಪಾಕೆಟ್ ಫುಲ್ಲು ಹಾಕ್ಕೊಬಿಡ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಅಷ್ಟೇ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೀರು ಥರ ಬೇಕು ಅಂದರೆ ನೀವು, ನಾನು ಗಟ್ಟಿ ಬೇಕು ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೀವು ಆ ಥರ ಮಾಡ್ಕೋಬೋದು. ಕುದಿಯೋಕೆ ಬಿಟ್ಬಿಟ್ಟು ಈಗ ಬಿರಿಯಾನಿ ಮಾಡೋಣ. ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಇಷ್ಟ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಏನೇನು ಅಂತ ಗೊತ್ತಾಗುತ್ತಲ್ವ ನೋಡಿ. ಹಾಕ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಲಾಸ್ಟ್ ಟೈಮಲ್ಲಿ ಹಾಕ್ಕೋಬೇಕು. ಸಿಂಪಲಾಗೆ ಮಾಡ್ಕೊಬಿಡ್ಬೋದು ಇದನ್ನು. ಒಂದು 10 ಮಿನಿಟ್ಸ್ಗೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಇದು MTRದು ಬಿರಿಯಾನಿ ಪೌಡ್ರು. ಇದನ್ನು ಹಾಕ್ಕೊತೀನಿ. ನಾನು ಯಾವಾಗ ಬಿರಿಯಾನಿ ಮಾಡಿದ್ರು ಇದನ್ನೇ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಅದಕ್ಕೆ ಹಾಕ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ನಾನು ಫಸ್ಟೇ ನೀರು ಹಾಕ್ಕೊಬಿಡಲ್ಲ, ಅಕ್ಕಿ ಹಾಕ್ಕೊಂಡು ಮತ್ತು ಕೂಗ್ಸೋದಿಲ್ಲ. ಹೀಗೆ ಮುಚ್ಚಿ ಇದನ್ನು ಬಿಟ್ಬಿಡ್ತೀನಿ. ಇನ್ನೇನು ಆಫ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಯಾವುದಾದ್ರೂ ಒಂದು ಬಾಕ್ಸ್ನ ಇಡ್ತೀನಿ. ಭಾರ ಇರೋವಂಥದ್ದು ಏನೂ ಇಲ್ಲ. ಅದಕ್ಕೆ ಇದ್ರ ಮೇಲೆ ಒಂದು ಬಾಕ್ಸ್ ಇಟ್ಬಿಡ್ತೀನಿ, ಅದು ದಮ್ ಕಟ್ಕೊಳ್ಳೋದಕ್ಕೆ. ಮತ್ತು ಲಾಸ್ಟ್ಗೆ ಇದನ್ನು ಹಾಕ್ಕೊತೀನಿ, ಮೆಂತ್ಯ ಸೊಪ್ಪನ್ನ. ಒಂದು ಲಿಂಬೆಹಣ್ಣು ಹಾಕ್ಕೊತೀನಿ, ಒಂದು ಅರ್ಧ ಹೋಳಷ್ಟು. ಹೊಸ ಪ್ಲೇಟಲ್ಲೇ ಹಾಕ್ಕೊಬಿಟ್ಟಿದ್ದೀನಿ, ಟೇಸ್ಟ್ ನೋಡೋಣ ಅಂತ. ನಿಜ ಚೆನ್ನಾಗಿದೆ. ಒಂದ್ಸಲಿ ಟ್ರೈ ಮಾಡಿ. ಇದರಲ್ಲಿ ವಿಡಿಯೋ ಫುಲ್ ನೋಡೋಕ್ಕಾಗಲ್ಲ ಅಂತಂದರೆ ನಾನು ಶಾರ್ಟ್ಸಲ್ಲಿ ಸಪ್ರೇಟ್ ಹಾಕಿರ್ತೀನಿ. ಒಂದ್ಸಲಿ ಇದನ್ನು ಟ್ರೈ ಮಾಡಿ. ನಾನು ಇದನ್ನು 3 ಟೈಮ್ಸ್ ಮಾಡ್ತಾರೆ. ಇನ್ನು ಇದು 3ನೇ ಸತಿ ನಾನು ಚಿಕನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಇನ್ನು 3ನೇ ಸತಿ ಅಷ್ಟೇ, ಆದರೆ ಸಕ್ಕತ್ತಾಗೈತೆ ನಿಜ. ಸೂಪರ್. ಬಿರಿಯಾನಿ ಕೂಡ ರೆಡಿಯಾಗಿದೆ. ಹೊಟ್ಟೆ ತುಂಬಾ ಹಸಿತೈತೆ. ಇವಾಗ ಬಾರಿಸ್ಬಿಡೋದೆ, ತಿಂದುಬಿಟ್ಟು ಆಮೇಲೆ ಸಿಗ್ತೀವಿ ನಿಮಗೆ. ತುಂಬಾ ಹೊಟ್ಟೆ ಹಸಿತಾಯಿತ್ತು, ಎಲ್ಲ ತಿನ್ಕೊಂಡಿದ್ದಾಯಿತು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ನೋಡಿ, ನಮ್ಮ ಟೇಬಲ್ಲು ಎಲ್ಲ ಅರೇಂಜ್ ಆಗಿದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.